ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಜೆ ಪ್ರಾಡಕ್ಟ್ಸ್. ನೋಡಿ, ಇವತ್ತು ಬಾದಾಮಿ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ಕ್ವಾಲಿಟಿ ತೊಗೊಬೇಕು, ಯಾವ ಥರ ತೊಗೊಬೇಕು. ಯಾಕಂದರೆ ನಾವು ಯಾವತ್ತಾದರೂ ಹೋದ್ರೂ ನಾವು ಮಾರ್ಕೆಟ್ಗಳಲ್ಲಿ ಏನು ಮಾಡ್ತೀವಿ, ಕಲರ್ಫುಲ್ ಪ್ಯಾಕೆಟ್ ನೋಡಿ ಮೋಸ ಹೋಗ್ತೀವಿ. ಇವತ್ತು ಪ್ರಾಡಕ್ಟ್ ಒಳಗಡೆ 100 ರೂಪಾಯಿದಿದ್ರೆ 200 ರೂಪಾಯಿದು ಪ್ಯಾಕಿಂಗ್ ಖರ್ಚು ಬರ್ತಾ ಇದೆ. ಕಾರಣ ಏನು ಅಂದರೆ, ನಾವೇನು ಮಾಡ್ತೀವಿ, ಪ್ಯಾಕೆಟ್ ನೋಡಿ ತೊಗೊಳ್ತಾ ಇದ್ದೀವಿ. ಪ್ಯಾಕೆಟ್ ಯಾವ ಥರ ಕಲರ್ಫುಲ್ ಆಗಿದೆ ನೋಡಿ ತೊಗೊಂಡ್ಬಿಡ್ತೀವಿ. ಇದು ನಮಗೆ ಮೋಸ ಆಗುತ್ತೆ. ಅದಕ್ಕೋಸ್ಕರಾಗಿ ನೋಡಿ, ತಿಳ್ಕೊಳ್ಳಿ ಕ್ವಾಲಿಟೀಸ್ ಯಾವ ಥರ ಇರುತ್ತೆ, ಯಾವ ಥರ ತೊಗೊಬೇಕು ಅಂತೇಳಿ. ಇದು ರೆಗ್ಯುಲರ್ ಬಾದಾಮಿ ಅಂತೇಳಿ. ಈ ರೆಗ್ಯುಲರ್ ಬಾದಾಮಿ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಆಯಿಲ್ ಕಂಟೆಂಟು ಇದರಲ್ಲಿ ಜಾಸ್ತಿ ಇರುತ್ತೆ, ತಿನ್ನೋದಕ್ಕೂ ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇದಕ್ಕಿನ್ನ ಸೈಜು ದಪ್ಪ ಬರುತ್ತೆ, ನೋಡೋದಕ್ಕೆ ಇದಕ್ಕಿನ್ನ ಚೆನ್ನಾಗಿರುತ್ತೆ. ಅದು ಬಂದು ರೆಗ್ಯುಲರ್ ಅಲ್ಲ. ನೋಡಿ, ಇದು ಇಂಡಿಪೆಂಡೆಂಟ್ ಅಂತೇಳಿ ಇದ್ರ ಹೆಸರು. ಅದಕ್ಕೆ ಕೆ ಜಿಗೆ 50 ಇಂದ 60 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ. ಮತ್ತು ಒಂದೊಂದು ಬರುತ್ತೆ 100 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ತಗೊಳ್ಳಿ. ನೋಡಿ, ಇದು ಸೈಜಲ್ಲೂ ದಪ್ಪ ಕಾಣಿಸುತ್ತೆ, ನೋಡೋದಕ್ಕೂ ಜಾಸ್ತಿ ದೊಡ್ಡದಾಗಿ ಕಾಣಿಸುತ್ತೆ. ನಾವೇನು ಅಂದ್ಕೊಳ್ತೀವಿ, ಇದು ಫೈನ್ ಅಂದ್ಕೊಳ್ತೀವಿ. ಇದು ಫೈನ್ ಅಲ್ಲ, ಇದು ಇಂಡಿಪೆಂಡೆಂಟ್ ಅಂತ ಅದ್ರ ಹೆಸರು. ಇಂಡಿಪೆಂಡೆಂಟ್ ಬಾದಾಮಿ ನಿಮಗೆ ಆಯಿಲ್ ಕಂಟೆಂಟ್ ಕಮ್ಮಿ ಇರುತ್ತೆ, ಮತ್ತು ಅದರಲ್ಲಿ ನಿಮಗೆ ತಿನ್ನೋದಕ್ಕೂ ಟೇಸ್ಟ್ ಇರೋದಿಲ್ಲ. ಆಯಿಲ್ ಕಂಟೆಂಟು ಎಲ್ಲ ಬಾದಾಮಿನಲ್ಲಿರುತ್ತೆ. ಕೆಲವರು ಹೇಳ್ತಾರೆ ಆಯಿಲ್ ತೆಗ್ದಾಕಿರ್ತಾರೆ ಅಂತೇಳಿ. ಆಯಿಲು ಯಾವುದೇ ಬಾದಾಮಿನಲ್ಲಿ ತೆಗಿಬೇಕು ಅಂದರೆ ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿದ್ರೇ ಆಯಿಲ್ ಬರೋದು. ಅದಕ್ಕೋಸ್ಕರಾಗಿ ನೋಡಿ, ಇದು ರೆಗ್ಯುಲರು. ನೋಡಿ, ಅದ್ರ ಪಕ್ಕದಲ್ಲಿ ಇಕ್ಕಿ ತೋರಿಸ್ತೀನಿ. ನೋಡಿ, ನಿಮಗೆ ನೋಡೋದಕ್ಕೆ ಡಿಫ್ರೆನ್ಸ್ ಏನೂ ಗೊತ್ತಾಗೋದಿಲ್ಲ. ಇದಕ್ಕಿಂತ ಅದೇ ಚೆನ್ನಾಗಿ ಕಾಣಿಸುತ್ತೆ. ಅದರ ರೇಟ್ ಅದಕ್ಕೆ 60-80 ರೂಪಾಯಿಂದ ಹಿಡಿದು 100-120 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್. ಇವತ್ತಿನ ರೇಟು ನಿಮಗೆ ರೆಗ್ಯುಲರ್ ಬಾದಾಮಿ ಬಂದು 680 ರೂಪೀಸ್ ಇದೆ, ಮತ್ತು ಇಂಡಿಪೆಂಡೆಂಟ್ ಬಂದುಬಿಟ್ಟು 600 ಇದೆ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಬಾದಾಮಿ ಕ್ವಾಲಿಟಿ ಸಣ್ಣ ದಪ್ಪದಿಂದ ಡಿಸೈಡ್ ಆಗೋದಿಲ್ಲ. ಅದ್ರದ್ದು ಕ್ವಾಲಿಟಿ ಬಂದು ಅದು ಸ್ವೀಟ್ನೆಸ್ಸು ಮತ್ತು ಅದರಲ್ಲಿ ಆಯಿಲ್ ಕಂಟೆಂಟ್ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗೋದು. ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸು ಹೋಲ್ಸೇಲ್ ರೇಟಲ್ಲಿ ನಿಮಗೆ ಸಿಗುತ್ತೆ.